ಇದು ವಿಷಮುಕ್ತ ಅಡುಗೆ ಮನೆ ಮುಕ್ತ ಮಾತು. ನಮ್ಮ ಇಂದಿನ ಅತಿಥಿ ಸಾಮಾಜಿಕ ಕಾರ್ಯಕರ್ತ ಮತ್ತು ಕಲಾದರ್ಶನ ಪತ್ರಿಕೆಯ ಸಂಪಾದಕರಾದ ಹನಿಯಾ ರವಿ ಅವರು. ಪ್ರಕೃತಿಗೆ ಪೂರಕವಾದ ಹಳ್ಳಿಯ ಜೀವನ ವಿಷಮುಕ್ತ ಅಡುಗೆ ಮನೆಯ ಒಂದು ಭಾಗ. ಅದು ಹೇಗೆ ಮತ್ತು ಅದರ ಒಳಿತು ಕೆಡುಕುಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಅವರು ಹಂಚಿಕೊಂಡಿದ್ದಾರೆ. ಇವತ್ತೇನು ಅಂದರೆ ನಾವು ಭೂಮಿಗೆ ಇಷ್ಟು ವಿಷ ಸುರಿತೀವಿ, ಭೂಮಿನ ಇಷ್ಟೊಂದು ರೀತಿಯಲ್ಲಿ ಹಾಳು ಮಾಡ್ತಾ ಇದ್ದೀವಿ. ಅಂದರೆ ಏನಪ್ಪ ಅಂದರೆ ಆ ಭೂಮಿ ಬಗ್ಗೆ ಆ ಭಾವನೆ ಇಲ್ಲದೆ ಇದ್ದರೆ ಪರಿಣಾಮವಾಗಿ ಈ ಥರದ ಒಂದು ಸಂಗತಿಗಳನ್ನ ನೋಡ್ತೀವಿ. ಪೇಪರ್ ಕಪ್ಪು, ಪ್ಲಾಸ್ಟಿಕ್ ಕಪ್ಪು, ಅದನ್ನು ಎಲ್ಲ ಕಡೆ ನಿಮಗೆ ನಿಲ್ಸೋಕ್ಕಾಗದೇ ಇರ್ಬೋದು. ಆದರೆ ಒಂದಷ್ಟು ಜನ ನಾನಂತೂ ಇದನ್ನು ಕುಡಿಯೋದಿಲ್ಲ ಅಂತ, ಅಥವಾ ಪ್ರಕೃತಿಗೆ ಪೂರಕವಾಗಿ ನಾನಂತೂ ಆ ಥರ ಬದುಕ್ತೀನಿ. ಇಷ್ಟು ಬಳಸಿದ ಪ್ಲಾಸ್ಟಿಕ್ ಅನ್ನು ಎಸೆಯೋದಾದ್ರೂ ಎಲ್ಲಿ ಅಂತ ನೋಡ್ಕೊಂಡು ಎಸೆಯೋ ಬುದ್ಧಿ ಆದ್ರೂ ಕಲಿಸ್ಕೊಳ್ಳೋದು. ಹೌದೌದು. ಈಗ ಮನಸ್ಸು ಮಾಡಿದರೆ ನಾನು ಹೀಗೆ ಬದುಕಬೇಕು ಅಂತ ಹೇಳಿ ನಿಶ್ಚಯ ಮಾಡಿದರೆ ಅದಕ್ಕೆ ಎಲ್ಲವೂ ಸಾಧ್ಯತೆ ಇದೆ ಅಂತ. ನಮಸ್ಕಾರ, ಇದು ವಿಷಮುಕ್ತ ಅಡುಗೆ ಮುಕ್ತ ಮಾತು ಸರಣಿ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಹಾಗೇನೆ ಕಲಾದರ್ಶನ ಪತ್ರಿಕೆಯ ಸಂಪಾದಕರಾಗಿರುವಂತಹ ಹನಿಯಾ ರವಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಾವು ವಿಷಮುಕ್ತ ಅಡುಗೆ ಮನೆಯ ಸುತ್ತ ಮಾತಾಡ್ತಾ ಹಲವಾರು ವಿಚಾರಗಳನ್ನು ಇಲ್ಲಿ ಚರ್ಚಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಪ್ರಕಾರ ಪ್ರಕೃತಿ ಮತ್ತು ಜೀವನ ಹೇಗೆ ಕನೆಕ್ಟೆಡ್ ಆಗಿದೆ ಅಂತ? ಈಗ ನೋಡಿ, ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮದು ಪ್ರಕೃತಿಗೆ ಪೂರಕವಾದಂತಹ ಒಂದು ಜೀವನ ಶೈಲಿ ಇತ್ತು ಮೊದಲು. ಉದಾಹರಣೆಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಕರಾಗ್ರೆ ವಸತೆ ಲಕ್ಷ್ಮಿ ಅಂಥೇಳಿ ಏನೊಂದು ಶ್ಲೋಕ ಹೇಳ್ತಾಯಿದ್ರು. ಅದಾದಮೇಲೆ ಇನ್ನೊಂದು ಶ್ಲೋಕ ಏನಪ್ಪ ಅಂದರೆ, ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ. ಅಂದರೆ ಈ ಭೂಮಿನ ಅನಿವಾರ್ಯ ನಾವು ತುಳಿಯೋದು, ಹಾಗಾಗಿ ಅದಕ್ಕೆ ನಾನು ಕ್ಷಮಿಸು ಅಂತ ಕೇಳಿ ನಾವು ಮೊದಲು ಕ್ಷಮೆ ಕೇಳಿನೇ ಕಾಲಿಡುವಂಥ ಒಂದು ಪದ್ಧತಿ. ಅಂದರೆ ಏನಪ್ಪ ಅಂದರೆ ಆ ಭೂಮಿ ಬಗ್ಗೆ ಅಂಥ ಒಂದು ಭಾವನೆ ನಮಗೆ ಕಲಿಸಿದ್ರು. ಅಂದರೆ ಇವತ್ತೇನು ಅಂದರೆ ನಾವು ಭೂಮಿಗೆ ಇಷ್ಟು ವಿಷ ಸುರಿತೀವಿ, ಭೂಮಿನ ಇಷ್ಟೊಂದು ರೀತಿಯಲ್ಲಿ ಹಾಳು ಮಾಡ್ತಾ ಇದ್ದೀವಿ. ಅಂದರೆ ಏನಪ್ಪ ಅಂದರೆ ಆ ಭೂಮಿ ಬಗ್ಗೆ ಆ ಭಾವನೆ ಇಲ್ಲದೆ ಇದ್ದರೆ ಪರಿಣಾಮವಾಗಿ ಈ ಥರದ ಒಂದು ಸಂಗತಿಗಳನ್ನ ನೋಡ್ತೀವಿ. ಹಾಗಾಗಿ ಪ್ರತಿಯೊಂದು ಸಂಗತಿ ಅದಾದ ನಂತರ ನಾವು ಹಲ್ಲುಜ್ಜೋದು ಮತ್ತೊಂದು ಇದ್ದರೂ ಅದೆಲ್ಲವೂ ಕೂಡ ಯಾವುದೋ ಒಂದು ಗಿಡದ ಎಲೆನೋ ಮತ್ತೊಂದು ಅದ್ರ ಮೂಲಕ ನಾವು ಮಾಡ್ತಾಯಿದ್ವಿ. ಆಮೇಲೆ ನೀವು ಕಷಾಯ ಕುಡಿಯೋದಿರ್ಬೋದು, ಗೋವಿಗೆ ನಾವು ಎದ್ದ ತಕ್ಷಣ ಗೋಗ್ರಾಸ ಕೊಡ್ತಕ್ಕಂಥ ಪದ್ಧತಿಗಳಿರ್ಬೋದು, ಮತ್ತು ಇಡೀ ನಮ್ಮ ಬೆಳಗ್ಗೆ ಎಬ್ಬಿಸೋದು ಕೂಡ ಒಂದು ರೀತಿಯಲ್ಲಿ ಪ್ರಕೃತಿಗೆ ಪೂರಕವಾಗಿ. ಅಂದರೆ ಉದಾಹರಣೆಗೆ ಯಾವುದೋ ಹಕ್ಕಿ ಕೂಗ್ತಾ ಇತ್ತು, ಅವಾಗ ಆ ಹಕ್ಕಿ ಕೂಗೋದು ನೋಡಿ ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಕೆಲವು ಹಕ್ಕಿಗಳು ಕೂಗ್ತವೆ. ಆಮೇಲೆ ನಾವೇ ಸಮಯ ನೋಡ್ಕೊಬೇಕು, ಅಷ್ಟು ಚೆನ್ನಾಗಿ ಅವು ಸಮಯ ಪಾಲನೆ ಮಾಡಿ ನಮ್ಮನ್ನು ಎಬ್ಬಿಸ್ತಾ ಇದ್ವಿ. ಏನೋ ಆಪತ್ತುಗಳು ಎದುರಾದರೆ ಪ್ರಾಣಿಗಳು ಅದೆಲ್ಲವೂ ಕೆಲವು ಸೂಚನೆಗಳನ್ನು ಮಳೆ ಬರುತ್ತೆ ಸೂಚನೆ ಕೊಡ್ತಾ ಇತ್ತು. ಅಂದರೆ ಈ ಶಕುನಗಳು ಅಂತ ಏನಕ್ಕೆ ಕರೀತಾರೆ. ಅಂದರೆ ಅದೀಗ ಒಂದು ರೀತಿ ಶಕುನ ಅಂದ್ಕೂಡಲೇ ನೀವು ಒಂಥರ ಅದು ಕೆಟ್ಟ ರೀತಿ ಹೇಳೋ ಪದ್ಧತಿ ಇದೆ. ಆದರೆ ಅದೆಲ್ಲವೂ ಕೂಡ ಪ್ರಕೃತಿ ನಮಗೆ ಕಲಿಸ್ತಕ್ಕಂಥದ್ದು. ಆ ಥರದ ಒಂದು ವ್ಯವಸ್ಥೆ ಪ್ರಕೃತಿ ಸಹಜವಾಗಿ ಇರ್ತಕ್ಕಂಥದ್ದು ನಮ್ಮಲ್ಲಿ ಮೊದಲಿಂದನೂ ಕೂಡ ಇತ್ತು. ಮತ್ತು ಅದಕ್ಕೆ ಪೂರಕವಾದ ಜೀವನ ನಡೆಸೋದಕ್ಕೆ ನಮ್ಮ ಹಿರಿಯರು ಸ್ವಲ್ಪ ಧಾರ್ಮಿಕವಾದಂತಹ ಕೆಲವು ಇದನ್ನೆಲ್ಲ ಇಟ್ಕೊಂಡು ಅದನ್ನು ನಮಗೆಲ್ಲ ಕಲಿಸಿದ್ರು. ಉದಾಹರಣೆಗೆ ನಾವು ದೇವರಿಗೆ ಹೂ ಕೊಯ್ತೀವಿ ಅಂತ ಇಟ್ಕೊಳ್ಳಿ, ಒಂದೊಂದು ದೇವರಿಗೆ ಒಂದೊಂದು ಹೂವು ಇಷ್ಟ. ಅಂದರೆ ಇಷ್ಟೊಂದು ವೈವಿಧ್ಯತೆ ನಮ್ಮಲ್ಲಿ ಇತ್ತು ಅಂತ. ಈಗ ನಾವು ನೋಡಿ, ಬೆಳಗ್ಗೆ ಸಹಸ್ರನಾಮ ಅಂತ ಹೇಳಬೇಕಿದ್ರೆ ಆ ಸಹಸ್ರನಾಮ ಒಂದೊಂದು ನಾಮಕ್ಕೆ ಒಂದೊಂದು ಜಾತಿಯ ಪತ್ರೇನೋ, ಒಂದೊಂದು ಜಾತಿಯ ಹೂವು, ಹೀಗೆ ಅಂದರೆ ಇಷ್ಟೊಂದು ವೈವಿಧ್ಯಮಯವಾದಂತಹ ಒಂದು ವ್ಯವಸ್ಥೆ ಈ ಪ್ರಕೃತಿಯೆಲ್ಲ ಸಹಜವಾಗಿ ಇತ್ತು. ಮತ್ತು ನಮಗೆ ಅದಕ್ಕೆ ಧಾರ್ಮಿಕತೆಯನ್ನು ಜೋಡಿಸಿ ಅದರ ಮುಖಾಂತರ ಅದರೆಲ್ಲರ ಒಂದು ಸಂರಕ್ಷಣೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇತ್ತು. ಸೊ ಅಂದರೆ ಪ್ರಕೃತಿಯೊಂದಿಗೆ ನಾವು ಒಂದಾಗಿ ಬಾಳ್ತಾ ಇದ್ವಿ. ಮತ್ತೆ ನೀವು ಹೇಳಿದಾಗ ನಂಗೆ ಏನ್ ಅನಿಸ್ತು ಅಂತಂದ್ರೆ, ನಾವು ಕಾಲು ಕೆಳಗೆ ಇಡ್ಬೇಕಿದ್ರೆ ಕ್ಷಮೆ ನೀಡು ಅಂತ ಹೇಳ್ಕೊಂಡು ನಾವು ಕೇಳುವಂತ ಒಂದು ಪದ್ಧತಿ ಇತ್ತು. ಐ ಥಿಂಕ್ ಈಗ ಕ್ಷಮೆ ಕೇಳೋದು ಬಿಟ್ಟಿದೀವಿ. ಯಾಕಂತಂದ್ರೆ ಕ್ಷಮೆ ಕೇಳಿದ್ರೆ ಕ್ಷಮಿಸಲಾರದಷ್ಟು ತಪ್ಪುಗಳನ್ನು ನಾವು ಮಾಡ್ತಿದೀವಿ. ಹೌದು. ಒಂದು ಈಗ ನಮಗೆ ಆ ಭಾವನೆಯೂ ಇಲ್ಲ, ಕ್ಷಮಿಸಬೇಕು ಅನ್ನುವಂಥ ಭಾವನೆಯೂ ಇಲ್ಲ. ಮತ್ತೆ ಅಕಸ್ಮಾತ್ ನಾವೇನಾದ್ರೂ ಕ್ಷಮಿಸು ಅಂತ ಕೇಳಿದ್ರೆ ಕ್ಷಮಿಸಕ್ಕೆ ಸಾಧ್ಯನೂ ಇಲ್ಲ. ಅಂಥ ಒಂದು ಭೀಕರವಾದಂಥ ಪರಿಸ್ಥಿತಿಗೆ ನಾವು ಹೋಗ್ಬಿಟ್ಟಿದ್ದೀವಿ. ವೇರ್ ಇಸ್ ದಿ ಎಂಡ್ ಅಂತ, ಇದಕ್ಕೆ ಕೊನೆಯಲ್ಲಿ. ಮತ್ತು ಈಗ ನಾವು ಅದೇ ಪ್ರಕೃತಿಯತ್ತ ಮತ್ತೆ ಹೆಜ್ಜೆ ಇಡುವಂಥದ್ದು, ಈಗ ಸಹಜ ಕೃಷಿ ಇರ್ಬೋದು, ಈ ಥರದ ಯೋಚನೆಗಳನ್ನು ನಾವು ಅದ್ರ ಬಗ್ಗೆ ಮಾತಾಡ್ತಿರೋದ್ರಿಂದ ವೇರ್ ಇಸ್ ದಿ ಎಂಡ್ ಆ್ಯಂಡ್ ಬದಲಾವಣೆ ಹೇಗೆ ಅಂತ. ಅಲ್ಲ, ಬದಲಾವಣೆ ಅಂದರೆ ಈಗ ಮತ್ತೆ ನಾವು ಮೂಲಕ್ಕೆ ಮರಳಬೇಕಾಗಿದೆ. ಏಕೆಂದರೆ ಈಗ ಇದು
ಒಂದು ರೀತಿ ಅಂತಿಮ ಹಂತಕ್ಕೆ ಬಂದುಬಿಟ್ಟಿದ್ದೀವಿ. ಇವತ್ತಿನ ಈ ವಾತಾವರಣ, ಇವತ್ತಿನ ಸಮಸ್ಯೆಗಳನ್ನೆಲ್ಲ ನೋಡಿದಾಗ ಎಲ್ಲರಿಗೂ ಅನ್ಸೋಕ್ಕೆ ಶುರುವಾಗಿದೆ ಈಗ ಇದು ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಈ ಥರದ ಎಲ್ಲ ಸಮಸ್ಯೆಗಳು ಇವತ್ತು ನಮಗೆ ಇದು ಈ ವಿನಾಶದ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ಒಂದು ಅನ್ನಿಸ್ತಾ ಇದೆ ಎಲ್ಲರಿಗೂ. ಆದರೆ ಇದರ ಬಗ್ಗೆ ನಮ್ಮ ದೃಷ್ಟಿಕೋನ ಏನು, ನಮ್ಮ ದೇಶದ ಅಥವಾ ನಮ್ಮ ಹಿರಿಯರ, ನಮ್ಮ ಧಾರ್ಮಿಕ ಪದ್ಧತಿಗಳು, ನಂಬಿಕೆಗಳು, ಪರಂಪರೆಗಳು, ಇದರ ಒಂದು ವ್ಯವಸ್ಥೆ ಏನಿತ್ತು, ಅದರ ಮಹತ್ವ ಏನು ಅನ್ನೋದನ್ನು ನಾವು ಸರಿಯಾದ ರೀತಿ ತಿಳಿಸುವಂತಹ ಒಂದು ಸ್ಥಿತಿಗೆ ಹೋಗಬೇಕು. ಇವಾಗ ಒಂದೇನಪ್ಪ ಅಂದರೆ, ಇದರಿಂದ ನಮಗೆ ತುಂಬ ನಷ್ಟ ಆಗ್ತಾ ಇದೆ, ಅದು ಎಲ್ರಿಗೂ ಅನುಭವಕ್ಕೆ ಬರ್ತಾ ಇರೋದೇ ಅನ್ನೋದು ಕಾರಣಕ್ಕೋಸ್ಕರ ಒಂದಷ್ಟು ಈಗ ಬದಲಾವಣೆಗಳು ಆಗ್ತಾ ಇದ್ದಾವೆ. ಹೌದೌದು. ಆದರೆ ಅದು ಒಂದು ಸರಿಯೇ. ಆದರೆ ಅದಕ್ಕಿಂತ ಮುಖ್ಯವಾಗಿ ಮೂಲಭೂತವಾಗಿ ಇದರಲ್ಲಿರ್ತಕ್ಕಂಥ ಒಂದು ಏನು ಮಹತ್ವ ಇದೆ ಅದನ್ನು ತಿಳಿಸಬೇಕಾದಂಥ ಒಂದು ಅಗತ್ಯತೆ ಇದೆ. ಈಗ ಉದಾಹರಣೆಗೆ ಈ ಪೇಪರ್ ಕಪ್ಪು, ಪ್ಲಾಸ್ಟಿಕ್ ಕಪ್ಪು, ಅದನ್ನು ಎಲ್ಲ ಕಡೆ ನಿಮಗೆ ನಿಲ್ಸೋಕ್ಕಾಗದೇ ಇರ್ಬೋದು. ಆದರೆ ಒಂದಷ್ಟು ಜನ ನಾನಂತೂ ಇದನ್ನು ಕುಡಿಯೋದಿಲ್ಲ ಅಂತ, ಅಥವಾ ಪ್ರಕೃತಿಗೆ ಪೂರಕವಾಗಿ ನಾನಂತೂ ಆ ಥರ ಬದುಕ್ತೀನಿ. ಇಷ್ಟು ಬಳಸಿದ ಪ್ಲಾಸ್ಟಿಕ್ ಅನ್ನು ಎಸೆಯೋದಾದ್ರೂ ಎಲ್ಲಿ ಅಂತ ನೋಡ್ಕೊಂಡು ಎಸೆಯೋ ಬುದ್ಧಿ ಆದ್ರೂ ಕಲಿಸ್ಕೊಳ್ಳೋದು. ಹೌದೌದು. ಅಂದರೆ ಈ ರೀತಿ ಒಂದಷ್ಟು ಏನಾಗಿದೆ ಅಂದರೆ, ಈಗ ಇದೆಲ್ಲ ಎಲ್ಲಿ ಸಾಧ್ಯ ಅನ್ನುವಂಥ ಒಂದು ಪರಿಸ್ಥಿತಿನೂ ಬಂದ್ಬಿಟ್ಟಿದೆ ಈಗ. ಆದರೆ ಸಾಧ್ಯ ಇದೆ, ಆ ರೀತಿ ಬದುಕಬಹುದು. ಮತ್ತು ಹಿಂದೆಲ್ಲ ಬದುಕಿದ್ರಲ್ಲ, ಈಗೇನು ಅದೇನು ದೊಡ್ಡ ವಿಶೇಷ ಏನೂ ಇಲ್ಲ. ಅದನ್ನು ಯೋಚನೆ ಮಾಡೋದೇ ಕಷ್ಟ ಅನ್ನೋ ಪರಿಸ್ಥಿತಿ ಬಂದಿದೆ. ಮತ್ತು ಈಗ ನೀವು ಗ್ರಾಮರಾಜ್ಯ ಸಂಸ್ಥೆಯನ್ನು ಗಮನಿಸಿದವರು, ಮತ್ತು ಅದರ ಬಗ್ಗೆ ಮತ್ತು ಅದರ ಪ್ರಯತ್ನಗಳ ಬಗ್ಗೆ, ಮತ್ತು ಇದು ಈ ಬದಲಾವಣೆಯಲ್ಲಿ ಯಾವ ರೀತಿ ಪೂರಕ ಅಂತ ಅನಿಸುತ್ತೆ ನಿಮಗೆ? ಈಗಿನ ವ್ಯವಸ್ಥೆಯಲ್ಲಿ ಜನ ಏನು ಕೇಳ್ತಾರೆ ಅಂದರೆ, ನಮ್ಗೆ ಹಾಗಾದ್ರೆ ಆಲ್ಟರ್ನೇಟ್ ಏನಿದೆ? ಈಗ ನಮಗೆ ಇದೆಲ್ಲ ಹೌದಪ್ಪ, ಇದನ್ನು ಬಿಡ್ತೀವಿ ಅಂದರೆ ಏನು ಬದಲಿಗೆ ಸಿಗಬೇಕಲ್ಲ ನಮಗೆ ಅಂತ ಹೇಳುವಂಥ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಈಗ ಈ ಗ್ರಾಮ ರಾಜ್ಯದ ಒಂದು ವ್ಯವಸ್ಥೆಯಲ್ಲಿ ಅದು ಸಾಮಾನ್ಯವಾಗಿ ಸಿಗುವಂಥ ಒಂದು ವ್ಯವಸ್ಥೆನೂ ಇದೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳೋದೇನಂತಂದರೆ, ನಮ್ಮ ಪ್ರಕೃತಿಯಲ್ಲೇ ಈಗ ಸಹಜವಾಗಿ ಅದು ಇದೆ ಅಂತ. ಈಗ ಉದಾಹರಣೆಗೆ ನಮ್ಮ ಹಿರಿಯರು ಮೊದಲೆಲ್ಲ ಏನು ತರಕಾರಿ ಎಲ್ಲ ಹೊರಗಡೆ ಏನು ತರ್ತಿದ್ರ, ಎಲ್ಲ ಮನೆಯಲ್ಲೇ. ಮಳೆಗಾಲದ ಒಂದು ಇದ್ರ ಬಗ್ಗೆ ನೀವು ಹೇಳ್ತಿದ್ರಿ. ಈಗ ಸಾಮಾನ್ಯವಾಗಿ ಯಾವುದೇ ಸೊಪ್ಪು ಸದೆಗಳು, ವಿಶೇಷವಾಗಿ ಮಲೆನಾಡು ಭಾಗದಲ್ಲಂತೂ ನಮ್ಮ ಚಟ್ನಿನೋ, ಗೊಜ್ಜೋ, ಮತ್ತೊಂದು ಪ್ರತಿಯೊಂದು ಕೂಡ ಸೂಕ್ತ ತಂಬಳಿಗಳು ಎಲ್ಲ ಈ ಸುತ್ತಮುತ್ತ ಸಿಗುವಂಥ ಗಿಡದ ಒಂದು ಇದನ್ನೇ ಉಪಯೋಗಿಸಿ ಮಾಡ್ತಾಯಿದ್ರು. ಆದರೆ ಈಗ ಅದು ಇಲ್ಲ ಅಂತ ಹೇಳೋದು ಸ್ಥಿತಿನೂ ಇದೆ. ಆದರೆ ಆ ಪ್ರಮಾಣದಲ್ಲಿ ಇಲ್ಲ ಅಂತಲೂ ಏನಿಲ್ಲ, ಈಗಲೂ ಕೂಡ ಸಾಕಷ್ಟು ಸಿಗುತ್ತೆ ಅದು. ಮತ್ತು ಪ್ರಕೃತಿ ಸಹಜವಾಗಿ ಆಯಾ ಕಾಲಕ್ಕೆ ಏನೇನು ಬೇಕೋ ಅದನ್ನು ಬೆಳೆಯುತ್ತೆ. ಅದನ್ನು ಬೇಕಾದ್ರೆ ನಮಗೆ ಅಂತಲೇ ಬೇಕಾದ್ರೆ ನೀವು ಇಟ್ಕೊಳ್ಳಿ. ಉದಾಹರಣೆಗೆ ಈಗ ಚಟ್ಟೆ ಸೊಪ್ಪು ಮಳೆಗಾಲದಲ್ಲಿ ಎಲ್ಲ ಕಡೆ ಬೆಳೆಯುತ್ತೆ. ಅದು ಈ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಫ್ಲೂ ಜ್ವರ ಎಲ್ಲ ಬರೋ ಅಂಥದ್ದು ಇರುತ್ತೆ. ಅದು ಆ ಫ್ಲೂ ಜ್ವರ ಎಲ್ಲ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಒಂದು ಒಳ್ಳೆಯ ಔಷಧಿ ಅಂತ ಹೇಳ್ಬೋದು ಅದು. ಅಂದರೆ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಮಳೆಗಾಲದಲ್ಲಿ ಅದನ್ನು ಉಪಯೋಗಿಸ್ತಾರೆ. ಯಾವುದೋ ಸಾರು, ತಂಬಳಿನೋ, ಗೊಜ್ಜೋ ಏನೋ ಆ ಚಟ್ಟೆ ಸೊಪ್ಪಿನ ಮಾಡ್ತಾರೆ. ಅದು ಸಹಜವಾಗಿ ನಮ್ಮಲ್ಲಿ ಪದ್ಧತಿಗಳಿತ್ತು. ಹಾಗೆ ನೀವು ಪ್ರತಿಯೊಂದು ಏನು ಇವತ್ತು ಗಿಡಮೂಲಿಕೆಗಳು ಇದೆಯೋ ಅದು ಅದೇ ಒಂದು ಆ ಔಷಧಿ, ಈ ಆಹಾರವೇ ಔಷಧಿ ಆಗಿದ್ದಂಥ ಒಂದು ಪದ್ಧತಿ ಏನಿತ್ತು ಅದು ಈಗಲೂ ಕೂಡ ಅದು ಮಾಡೋದು ಸುಲಭ ಇದೆ. ಈ ಪೇಟೆಯವರು ಅಕಸ್ಮಾತ್ ಒಂದು ವೇಳೆ ನೀವು ಅದನ್ನೆಲ್ಲ ಬಳಸೋದು ಕಷ್ಟ ಅಂತ ಅಂದ್ಕೊಳ್ಬೋದು. ಅದು ಹಳ್ಳಿಲಂತೂ ಅದು ಸಾಧ್ಯತೆ ಇದೆ. ಇವತ್ತು ಪೇಟೆಯಲ್ಲೂ ಕೂಡ ಬಿಡಿ, ಈಗ ಅದು ಒಂದು ರೀತಿ ಬೇಕು ಅಂತ ರೂಫ್ ಗಾರ್ಡನ್ಗಳು ಮಾಡ್ಕೋಬಹುದು. ಸುಮ್ಮನೆ ಫ್ಯಾನ್ಸಿ ಗಿಡಗಳ ಬದಲು ಈ ತರದ ವ್ಯವಸ್ಥೆಗಳನ್ನ ಬೆಳ್ಕೋಬಹುದು. ಅಟ್ಲೀಸ್ಟ್ ತಿಳಿಬೇಕು ಅನ್ನೋ ಯೋಚನೆ ಆದ್ರೂ ಬರಬೇಕು ಅನ್ನೋದು. ಹೌದು, ಅದು ಪೇಟೆಯಲ್ಲೂ ಆ ಥರದ ಈಗ ಮನಸ್ಸು ಮಾಡಿದರೆ, ನಾನು ಹೀಗೆ ಬದುಕಬೇಕು ಅಂತ ಹೇಳಿ ನಿಶ್ಚಯ ಮಾಡಿದರೆ ಅದಕ್ಕೆ ಎಲ್ಲವೂ ಸಾಧ್ಯತೆ ಇದೆ ಅಂತ. ಹೀಗೆ ಇದೆಲ್ಲ ನಮಗೆ ಇದು ಅನಿವಾರ್ಯ, ಇದು ಮಾಡಲೇಬೇಕು ಅಂತ ಒಂದು ಮಹತ್ವ ನಮಗೆ ಇದ್ದರೆ ಇದೆಲ್ಲವನ್ನು ಮಾಡಬಹುದು. ಮತ್ತು ಎಲ್ಲರೂ ಒಂದು ಕಡೆ ಶುರು ಮಾಡಬೇಕಲ್ಲ. ಇವತ್ತಿಷ್ಟು ನಾವು ವಿನಾಶದ ಕಡೆ ಹೋಗ್ತಾ ಇರುವಾಗ ಇದನ್ನೆಲ್ಲರೂ ಒಂದು ಕಡೆ ಶುರು ಮಾಡಬೇಕಾಗಿದೆ. ಹಾಗಾಗಿ ಇದು ತುಂಬ ಒಂದು ಅನಿವಾರ್ಯವಾಗಿ ಆಗಬೇಕಾದ ಒಂದು ನಮ್ಮದೇ ಆರೋಗ್ಯ ದೃಷ್ಟಿಯಿಂದ, ಇನ್ನೊಂದು ಪರಿಸರದ ದೃಷ್ಟಿಯಿಂದ, ಒಟ್ಟು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಇದಕ್ಕೆ ಬಹಳ ಮಹತ್ವ ಕೊಡಬೇಕು. ನಾನು ಹೇಳೋದು ಇದಕ್ಕೆ ಇದು ಸುಮ್ಮನೆ ಏನೋ ಒಂದು ಬೇರೆ ಏನೋ ಮಾಡಿದ ಹಾಗಲ್ಲ ಇದು. ಮತ್ತೆ ಬಾಯಿ ಮಾತಿನಲ್ಲೂ ಕೂಡ ಇದಾಗುವಂಥದ್ದಲ್ಲ, ಅದನ್ನ ಕೃತಿಯಲ್ಲಿ ತರಬೇಕು. ಮತ್ತು ಇದಕ್ಕೆ ತುಂಬ ಮಹತ್ವ ಕೊಡಬೇಕು ನಾವಿವತ್ತು. ಥ್ಯಾಂಕ್ ಯು, ಧನ್ಯವಾದಗಳು. ಇದು ಇವತ್ತಿನ ವಿಷಮುಕ್ತ ಅಡುಗೆ ಮುಕ್ತ ಮಾತು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಗ್ರಾಮ ರಾಜ್ಯದ ಈ ಅಭಿಯಾನ ಚಾಲ್ತಿಯಲ್ಲಿರುತ್ತೆ. ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ನಮಸ್ತೆ.